ನಮಸ್ಕಾರ. ದೆಹಲಿ, ಮುಂಬೈ, ಉತ್ತರಾಖಂಡ್ ಮಹಾಮಳೆಗೆ ಭಾಗಶಃ ಜಲಾಹುತಿ. ಕರ್ನಾಟಕ, ಮಧ್ಯಪ್ರದೇಶಕ್ಕೆ ರಣಮಳೆ ಭೀತಿ, ಯೆಲ್ಲೋ ಅಲರ್ಟ್. ಕಲಬುರಗಿ, ವಿಜಯಪುರದಲ್ಲಿ ಭೂಕಂಪನ. ಏನಿದು ಆತಂಕ? ಇದೇ ಈ ಹೊತ್ತಿನ ಫೋಕಸ್ 18 ಮಹಾಮಳೆ. ನಾನು ಚೈತ್ರರಾಜ್. ದೆಹಲಿ, ಮುಂಬೈ, ಯುಕೆ ಭಾರೀ ಮಳೆಗೆ ಜಲಾಹುತಿ. ಕರ್ನಾಟಕ, ಮಧ್ಯಪ್ರದೇಶಕ್ಕೆ ಜಲಾಸುರ ಕೊಟ್ನ ವಾರ್ನಿಂಗ್. ಕಲಬುರಗಿ, ವಿಜಯಪುರದಲ್ಲಿ ಭೂಕಂಪನ. ಏನಿದು ಆತಂಕ? ರಣರಕ್ಕಸ ಮಳೆ. ದೇಶದ ಉದ್ದಗಲಕ್ಕೂ ಮುಂಗಾರು ಮಳೆ ಬಿರುಸುಗೊಂಡಿದೆ. ಹೀಗಾಗಿ ದೆಹಲಿ, ಮುಂಬೈ, ಉತ್ತರಾಖಂಡ್ ಮಹಾಮಳೆಗೆ ಭಾಗಶಃ ಜಲಾಹುತಿಯಾಗಿವೆ. ಹಲವು ದಿನಗಳಿಂದ ಬಿಟ್ಟು ಬಿಟ್ಟು ಸುರಿಯುತ್ತಿರೋ ಮಹಾಮಳೆ ಕೆಲವೆಡೆ ಪ್ರವಾಹದ ವಾತಾವರಣವೇ ನಿರ್ಮಿಸಿದೆ. ಬರೀ ಉತ್ತರ ಭಾರತವಷ್ಟೇ ಅಲ್ಲ, ರಣಮಳೆಯ ಭೀತಿ ದಕ್ಷಿಣ ಕರ್ನಾಟಕ, ಮಹಾರಾಷ್ಟ್ರಕ್ಕೂ ಕಾಡ್ತಾ ಇದೆ. ಸೆಪ್ಟೆಂಬರ್ 15ರವರೆಗೂ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಅಂದ್ಕೊಳ್ಬಹುದಿತ್ತು. ಆದರೆ ಉತ್ತರ ಕರ್ನಾಟಕದ ಕಲಬುರಗಿ, ವಿಜಯಪುರದಲ್ಲಿ ಭೂಮಿ ಗಡಗಡ ನಡುಗಿದೆ. ಜೊತೆಗೆ ಭೂಮಿಯಿಂದ ಭಯಾನಕ ಶಬ್ದ ಕೂಡ ಕೇಳಿ ಬಂದಿದೆ. ಪೂರಾ ಅಳ್ಗಳ್ಳಕತ್ತು ಓಟ್ ಸ್ಥಳಕ್ಕೆ ಎಲ್ಲರೂ ಕೂಡ ಬಂದು ಓಡ್ಯಾನವ್ರು ಹೊರಗೆ ಬಂದರು, ನಾವು ಬಂದಿದ್ವಿ. ಹಾಗಾದ್ರೆ ಮಹಾಮಳೆ ಸೃಷ್ಟಿಸ್ತಿರೋ ಆ ಮಹಾ ಆತಂಕ ಏನೋ? ಭೂಮಿಯಿಂದ ಶಬ್ದ ಕೇಳಿ ಬರ್ತಿರೋದು ಯಾಕೆ? ಇವೇ ಪ್ರಶ್ನೆಗಳು ನೋಡಿ ಈಗ ಎಲ್ಲರ ಆತಂಕಕ್ಕೆ ಕಾರಣವಾಗಿರೋದು. ಒಂದು ಕಡೆ ಮಹಾಮಳೆ ಸುರಿದು ಪ್ರವಾಹ, ಜಲಪ್ರಳಯದ ಭೀತಿಯನ್ನ ಹುಟ್ಟುಹಾಕುತ್ತಿದ್ರೆ, ಮತ್ತೊಂದು ಕಡೆ ಭೂಕಂಪ ಮತ್ತು ಭೂಮಿಯಿಂದ ಶಬ್ದ ಕೇಳಿ ಬರೋಕೆ ಶುರುವಾಗಿದೆ. ಇದರಿಂದ ಜನ ಆತಂಕಗೊಂಡಿದ್ದಾರೆ. ಪ್ರಕೃತಿಯಲ್ಲಿ ಆಗುತ್ತಿರೋ ಬದಲಾವಣೆಗಳನ್ನ ಕಂಡು ದಂಗಾಗಿ ಹೋಗಿದ್ದಾರೆ. ಅಷ್ಟಕ್ಕೂ ವಿಜಯಪುರದಲ್ಲಿ ಏನಾಯ್ತು? ಅದ್ಯಾಕೆ ಭೂಮಿಯಿಂದ ಶಬ್ದ ಕೇಳಿ ಬರುತ್ತಿದೆ ಅನ್ನೋದನ್ನ ತೋರಿಸ್ತೀವಿ. ಆದರೆ ಅದಕ್ಕಿಂತ ಮೊದಲು ದಿಲ್ಲಿಯಲ್ಲಿ ರಣಮಳೆಯ ಆರ್ಭಟ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ದಿಲ್ಲಿಯಲ್ಲಿ ದಾಖಲೆಯ ಮಳೆ. ವಿಮಾನ ನಿಲ್ದಾಣದಲ್ಲಿ ಪ್ರವಾಹ ಸ್ಥಿತಿ. ಇನ್ನೋಡಿ, ಇದು ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿರೋ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಆದರೆ ಶನಿವಾರ ಬೆಳ್ಳಂಬೆಳಗ್ಗೆ ಸುರಿದ ರಕ್ಕಸ ಮತ್ತು ದಾಖಲೆ ಮಳೆಗೆ ವಿಮಾನ ನಿಲ್ದಾಣದ ಕೆಲ ಭಾಗಗಳು ಜಲಾವೃತಗೊಂಡಿದ್ವು. ದೆಹಲಿಯ ಮೋತಿಬಾಗ್, KR ಪುರಂ ಸೇರಿದಂತೆ ಹಲವೆಡೆ ರಸ್ತೆಗಳಲ್ಲಿ ನೀರು ನಿಂತಿತ್ತು. ಅಷ್ಟೇ ಅಲ್ಲ, ರನ್ವೇ ಮೇಲೆ ಮಳೆಯ ನೀರು ನಿಂತಿದ್ದು ಪ್ರಯಾಣಿಕರು ಕೆಲ ಕಾಲ ಪರದಾಡೋ ದುಸ್ಥಿತಿ ಎದುರಾಗಿತ್ತು. ಈ ಕುರಿತು ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿವೆ. ಬರೀ ವಿಮಾನ ನಿಲ್ದಾಣವಷ್ಟೇ ಅಲ್ಲ, ದಿಲ್ಲಿಯ ಪ್ರಮುಖ ರಸ್ತೆಗಳು ಜಲಾವೃತಗೊಂಡಿದ್ವು. ಕೆಲವು ಕಡೆ ಮಳೆ ನಿಂತರೂ ಸುಮಾರು 10 ರಸ್ತೆಗಳಲ್ಲಿ ನೀರು ಹಾಗೆ ನಿಂತಿತ್ತು. ಇದರಿಂದ ಮೊಣಕಾಲು ಎತ್ತರ ನೀರಲ್ಲೇ ಬಸ್ಸು, ಕಾರು ಮತ್ತು ದ್ವಿಚಕ್ರ ವಾಹನ ಸವಾರರು ಸಂಚರಿಸಲು ಪರದಾಡಿದ್ರು. ಮತ್ತೆ ಕೆಲವು ಕಡೆ ಸೈಲೆನ್ಸರ್ನೊಳಗೆ ನೀರು ಹೋಗಿದ್ರಿಂದ ಕಾರುಗಳು ಕೆಟ್ಟು ನಿಂತಿದ್ವು.
ದೆಹಲಿಯ ಮುಂಗಾರು ಮಳೆ 1000 ಮಿಲಿಮೀಟರ್ ಗಡಿಯನ್ನ ಮುರಿದ ಕಾರಣ ಹವಾಮಾನ ಕಚೇರಿಯು ಆರೆಂಜ್ ಅಲರ್ಟ್ ಹೊರಡಿಸಿತು. ಇದು ರಾಷ್ಟ್ರ ರಾಜಧಾನಿಯಲ್ಲಿ 11 ವರ್ಷಗಳಲ್ಲಿ ಅತಿ ಹೆಚ್ಚು ಮಳೆಯ ದಾಖಲೆಯಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮುಂದಿನ 2 ಗಂಟೆಗಳಲ್ಲಿ ದೆಹಲಿ ಮತ್ತು ಅದರ ಸುತ್ತಮುತ್ತಲಿನ ರಾಜ್ಯಗಳಲ್ಲೂ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಮುಂಬೈನಲ್ಲೂ ಭಾರೀ ಮಳೆಯಾಗುವ ಮುನ್ಸೂಚನೆ. ಕಳೆದೊಂದು ದಶಕದ ಹಿನ್ನೆಲೆ ನೋಡಿದ್ರೆ ಪ್ರತಿ ವರ್ಷವೂ ಮುಂಬೈ ಮಹಾನಗರದಲ್ಲಿ ಭರ್ಜರಿ ಮಳೆಯಾಗಿದೆ. ಅದೇ ರೀತಿ ಈ ಸಲವೂ ಕಳೆದ ಬುಧವಾರ ಮತ್ತು ಗುರುವಾರ ಮುಂಬೈನಲ್ಲಿ ಭರ್ಜರಿ ಮಳೆಯಾಗಿತ್ತು. ಅನಂತರ ಅಲ್ಲಿನ ಸರ್ಕಾರ 24 ಗಂಟೆಗಳ ಮಟ್ಟಿಗೆ ಮುಂಬೈ ಸೇರಿದಂತೆ ಇಡೀ ಮಹಾರಾಷ್ಟ್ರಾದ್ಯಂತ ರೆಡ್ ಅಲರ್ಟ್ ಘೋಷಿಸಿತ್ತು. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಸುರಿದ ರಣಮಳೆ ಭೀಕರ ಪ್ರವಾಹದ ಪರಿಸ್ಥಿತಿ ನಿರ್ಮಿಸಿತ್ತು. ಮರಗಳು ಬುಡಮೇಲಾಗಿ ಬಿದ್ದಿದ್ರೆ ರಸ್ತೆಗಳು ನದಿಗಳಂತಾಗಿದ್ವು. ವಾಹನಗಳು ಪ್ರವಾಹದ ನೀರಲ್ಲಿ ಕೊಚ್ಚಿ ಹೋಗಿದ್ವು. ಮತ್ತೆ ಕೆಲವೆಡೆ ರಸ್ತೆಗಳಲ್ಲಿ ನಿಂತ ನೀರಲ್ಲೇ ಪ್ರಯಾಣಿಕರು ವಾಹನಗಳನ್ನ ತಳ್ಳಿಕೊಂಡು ಹೋಗೋ ದೃಶ್ಯಗಳು ಕಣ್ಣಿಗೆ ನಾಚುತ್ತಿದ್ವು. ಇದಿಷ್ಟೇ ಅಲ್ಲ, ಮತ್ತೆ ಕೆಲವೆಡೆ ರಕ್ಕಸ ಮಳೆಯಿಂದಾಗಿ ಮನೆ ಮಠಗಳಿಗೆ ನೀರು ನುಗ್ಗಿತ್ತು. 106 ಎಕರೆ ಬೆಳೆ ನೀರು ಪಾಲಾಗಿತ್ತು. ಹಲವು ಹಳ್ಳಿಗಳು ನೀರಲ್ಲಿ ಮುಳುಗಿದ್ವು. ಹೀಗಾಗಿ NDRF ಸಿಬ್ಬಂದಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ರು. ಅದರಲ್ಲೂ ಮಹಾರಾಷ್ಟ್ರದ ನಂದೇಡ್, ಪರ್ಬಾನಿ, ಯಮತ್ಮಾಲ್ ಪ್ರದೇಶಗಳಲ್ಲಿ ಭೀಕರ ಪ್ರವಾಹ ಏರ್ಪಟ್ಟಿತ್ತು. ಇದರಿಂದ ಮನೆ ಮಠ ದನಕರುಗಳು ಕೊಚ್ಚಿ ಹೋಗಿದ್ವು. ಆದರೆ ಪ್ರವಾಹದ ನೀರಲ್ಲೇ ರಸ್ತೆ ದಾಟಲು ಮುಂದಾದ ದನಕರುಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ವು. ಸದ್ಯ ಮುಂಬೈನಲ್ಲಿ ಮಳೆಯ ಪ್ರಮಾಣ ತಗ್ಗಿದೆ. ಆದರೆ ಮುಂದಿನ 24 ಗಂಟೆಗಳಲ್ಲಿ ಮುಂಬೈ ಹಾಗೂ ಥಾಣೆಯಲ್ಲಿ ಅಧಿಕ ಮಳೆಯಾಗಲಿದೆ ಅಂತ ಮುನ್ಸೂಚನೆ ನೀಡಿದೆ. ಅಷ್ಟೇ ಅಲ್ಲ, ರಾಯಗಢ, ರತ್ನಗಿರಿ, ಸಿಂಧುದುರ್ಗ್, ನಾಸಿಕ್, ಪುಣೆ, ಸತಾರಾ ಮತ್ತು ಕೊಲ್ಲಾಪುರ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಹೀಗಾಗಿ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಪ್ರವಾಹ ಆತಂಕ ಇರುವ ನದಿಗಳ ಬಳಿ ಸೇತುವೆ ದಾಟದಂತೆ ಜಿಲ್ಲಾಡಳಿತ ಸಾರ್ವಜನಿಕರಿಗೆ ಸೂಚನೆ ನೀಡಿದೆ. ಜೊತೆಗೆ ಅಗತ್ಯವಿರುವ ವಸ್ತುಗಳನ್ನು ಮನೆಯಲ್ಲಿ ಸಂಗ್ರಹಿಸಿಕೊಳ್ಳುವಂತೆ ಹಾಗೂ ಮಳೆಯಿಂದ ಎಲೆಕ್ಟ್ರಿಕ್ ಮೀಟರ್ಗಳನ್ನು ಸುರಕ್ಷಿಸುವಂತೆ ಅಧಿಕಾರಿಗಳು ಮುನ್ಸೂಚನೆ ನೀಡಿದ್ದಾರೆ. ನಿಮಗೆ ಗೊತ್ತಿರಲಿ, ಭಾರೀ ಮಳೆ ಹಿನ್ನೆಲೆ ನದಿಯ ಒಳಹರಿವು ಹೆಚ್ಚಾಗಿದ್ದರಿಂದ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯಲ್ಲಿರುವ ಮಜಾಲ್ಗನ್ ಜಲಾಶಯದ 10 ಗೇಟ್ಗಳನ್ನು ಕಳೆದ ಸೋಮವಾರವೇ ತೆರೆಯಲಾಗಿತ್ತು. ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ನೀರನ್ನ ಹೊರಬಿಡಲಾಗಿತ್ತು. ಇದು ಕೂಡ ಪ್ರವಾಹದ ತೀವ್ರತೆಯನ್ನ ಹೆಚ್ಚಿಸಿತು. ಇನ್ನು ಮಹಾರಾಷ್ಟ್ರ ಮಾತ್ರವಲ್ಲದೆ ಉತ್ತರಾಖಂಡ್, ತೆಲಂಗಾಣ ಮತ್ತು ಒಡಿಶಾ ರಾಜ್ಯಗಳಲ್ಲೂ ಮಳೆಯ ಅಬ್ಬರ ಹೆಚ್ಚಾಗಿದೆ. ಉತ್ತರಾಖಂಡದಲ್ಲಿ ಆಗಾಗ್ಗೆ ಭೂಕುಸಿತಗಳು ಸಂಭವಿಸುತ್ತಿದ್ದು ಅನೇಕ ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಆಗಿದ್ವು. ಕಳೆದ ಮಂಗಳವಾರ ರಾತ್ರಿ ಇಡೀ ಸುರಿದ ಮಳೆಗೆ ಡೆಹ್ರಾಡೂನ್ ಮತ್ತು ರಿಷಿಕೇಶ್ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿತ್ತು. ಆದರೆ ನಿಜ ಹೇಳಬೇಕು ಅಂದ್ರೆ ಉತ್ತರಾಖಂಡ್ನಲ್ಲಿ ಮಳೆಯ ರುದ್ರ ನರ್ತನ ಇನ್ನೂ ನಿಂತಿಲ್ಲ.
ಉತ್ತರಾಖಂಡದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಪ್ರವಾಹದ ಭೀತಿ ಎದುರಾಗಿದೆ. ಡೆಹ್ರಾಡೂನ್ ಮತ್ತು ಋಷಿಕೇಶದ ಹೆದ್ದಾರಿಗೆ ಪರ್ಯಾಯ ರಸ್ತೆ ಮಾರ್ಗವನ್ನ ನಿರ್ಮಿಸಲಾಗಿದೆ. ಆ ಪರ್ಯಾಯ ಮಾರ್ಗ ಕೂಡ ಮಳೆಯಿಂದ ಕೊಚ್ಚಿಕೊಂಡು ಹೋಗಿದೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಉತ್ತರಾಖಂಡದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆಯಿಂದ ಡೆಹ್ರಾಡೂನ್ ಮತ್ತು ಋಷಿಕೇಶಕ್ಕೆ ಸಂಪರ್ಕ ಕಲ್ಪಿಸುತ್ತಿದ್ದ ರಾಣಿ ಪೊಖಾರಿ ಫ್ಲೈಓವರ್ನ ಭಾಗ ಮುರಿದು ಬಿದ್ದ ಹಿನ್ನೆಲೆಯಲ್ಲಿ ಪರ್ಯಾಯವಾಗಿ ಈ ಮಾರ್ಗವನ್ನು ನಿರ್ಮಿಸಲಾಗಿತ್ತು. ಆದರೆ ಪ್ರವಾಹದಲ್ಲಿ ರಸ್ತೆ ಕೊಚ್ಚಿಕೊಂಡು ಹೋಗುವ ವಿಡಿಯೋ ಭಾರೀ ವೈರಲ್ ಆಗಿದೆ. ರಸ್ತೆಯ ಜೊತೆಗೆ ಕೆಲವು ವಾಹನಗಳು ಕೂಡ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮುರಿದು ಬಿದ್ದ ಸೇತುವೆ ಕೆಳಭಾಗದಲ್ಲಿ ನುಗ್ಗಿದ ಪ್ರವಾಹದ ನೀರು ಅಲ್ಲಿ ನಿಲ್ಲಿಸಿದ್ದ ವಾಹನಗಳನ್ನು ತಳ್ಳಿಕೊಂಡು ಹೋಗಿದೆ. ಒಂದು ಕಡೆ ರಣಮಳೆ, ಮತ್ತೊಂದು ಕಡೆ ಭೂಕುಸಿತ. ಉತ್ತರಾಖಂಡ್ ರಾಜ್ಯಕ್ಕೆ ಒಂದು ಕಡೆ ರಣಮಳೆ ಸುರಿದು ಭೀಕರ ಪ್ರವಾಹವನ್ನ ಸೃಷ್ಟಿ ಮಾಡಿದ್ರೆ, ಮತ್ತೊಂದು ಕಡೆ ಮಳೆ ನಿಂತರೂ ಭೂಕುಸಿತ, ಗುಡ್ಡ ಕುಸಿತಗಳು ಮಾತ್ರ ನಿಲ್ಲೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಉತ್ತರಾಖಂಡ್ ಬೆಟ್ಟ ಗುಡ್ಡಗಳಿಂದ ಕೂಡಿರೋ ಪ್ರದೇಶ. ಹೀಗಾಗಿ ಕಡಿದಾದ ಬೆಟ್ಟ ಗುಡ್ಡಗಳ ಮಧ್ಯೆ ಕೊರೆದು ರಸ್ತೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಮಳೆ ಸುರಿದಾಗ ಪ್ರತಿ ವರ್ಷವೂ ಇಲ್ಲಿ ಬೆಟ್ಟ ಗುಡ್ಡಗಳು ಕುಸಿಯೋದು ಕಾಮನ್ ಆಗಿ ಹೋಗಿದೆ. ಇಂಥ ಭಯಾನಕ ಬೆಟ್ಟಗುಡ್ಡ ಕುಸಿತಗಳಿಂದ ಪ್ರತಿ ವರ್ಷ ಅದೆಷ್ಟೋ ಜನ ಸಾವನ್ನಪ್ಪುತ್ತಿದ್ದಾರೆ. ಆದರೆ ಭೂಕುಸಿತಗಳಿಂದ ಎದುರಾಗ್ತಿರೋ ಮಾರಣ ಹೋಮಗಳಿಗೆ ಫುಲ್ ಸ್ಟಾಪ್ ಇಡೋಕೆ ಸಾಧ್ಯನೇ ಆಗ್ತಿಲ್ಲ. ಸಂಚರಿಸ್ತಿರೋ ವಾಹನಗಳ ಮೇಲೆಯೇ ಬೃಹತ್ ಗುಡ್ಡಗಳು ಕುಸಿದು ಬೀಳ್ತಿವೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಉರುಳಿ ಬಂದು ಜನರನ್ನ ಬಲಿ ಪಡಿತಿವೆ. ರಣಮಳೆ ಮತ್ತು ಭೂಕುಸಿತ ಬರೀ ಉತ್ತರ ಭಾರತದಲ್ಲಿ ಮಾತ್ರವಲ್ಲ, ದಕ್ಷಿಣ ಭಾರತದಲ್ಲೂ ಆರ್ಭಟಿಸೋ ಸಾಧ್ಯತೆ ಇದೆ. ಅದರಲ್ಲೂ ಕರ್ನಾಟಕದಲ್ಲೂ ಅದೊಂದು ಮಹಾ ಆತಂಕ ಕಾಡ್ತಾ ಇದೆ. ಹಾಗಾದ್ರೆ ಏನದು ಮಹಾ ಆತಂಕ? ಅದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಪುಟ್ಟದೊಂದು ಬ್ರೇಕ್.